ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್. ಅದೊಂದು ಬೇಸಿಗೆಯ ಮಧ್ಯಾಹ್ನ. ರಾಧೆ ಮತ್ತು ಅವಳ ಗೆಳತಿಯರು ಲಲಿತಾ ಹಾಗೂ ವಿಶಾಖ ಬೃಂದಾವನದ ಕಡೆಗೆ ಹೊರಟಿದ್ದರು. ಅವರು ತಮ್ಮ ಅಮ್ಮಂದಿರು ಗಡಿಗೆಯಲ್ಲಿ ತುಂಬಿಕೊಟ್ಟಿದ್ದ ಹಾಲನ್ನು ಗೋವರ್ಧನದಲ್ಲಿ ಮಾರಾಟ ಮಾಡಿ ಬರುತ್ತಿದ್ದರು. ಆ ಮೂವರು ಸರೋವರದ ಬಳಿ ತಲುಪುವ ವೇಳೆಗಾಗಲೇ ಬಿಸಿಲಿನ ಝಳಕ್ಕೆ ಸುಸ್ತಾಗಿ ಹೋಗಿದ್ದರು. ರಾಧೆಯು ಬೆವರು ಒರೆಸಿಕೊಳ್ಳುತ್ತಾ, ಈ ಸರೋವರಕ್ಕೊಂದು ಸೇತುವೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಇದನ್ನು ಸುತ್ತುವರೆದುಕೊಂಡು ಅಷ್ಟು ದೂರ ನಡೆಯುವುದು ತಪ್ಪುತ್ತಿತ್ತು ಅಂದಳು. ಅವಳ ಗೆಳತಿಯರು ಉತ್ತರಿಸುವ ಮೊದಲೇ ಅಲ್ಲೊಂದು ಧೂಳಿನ ಮೋಡ ಕವಿದುಕೊಂಡಿತ್ತು. ಅವರು ಕಣ್ಣುಜ್ಜಿ ತೆರೆಯುವ ವೇಳೆಗೆ ತುಂಟ ಬೆಣ್ಣೆ ಕಳ್ಳನಾದ ಕೃಷ್ಣ ನಿಂತಿದ್ದನು. ಅದಕ್ಕೆ ಕೃಷ್ಣ, ನಾನು ಈಗಿಂದೀಗಲೇ ಒಂದು ಸೇತುವೆಯನ್ನು ಕಟ್ಟುತ್ತೇನೆ ಮತ್ತು ಈ ಹುಡುಗಿಯರು ಆದಷ್ಟು ಬೇಗನೆ ತಮ್ಮ ಮನೆಗಳಿಗೆ ಸೇರುತ್ತಾರೆ. ಆ ಮೂವರು ಜೋರಾಗಿ ನಕ್ಕುಬಿಟ್ಟರು. ಇಷ್ಟು ಚಿಕ್ಕವ ನೀನು ಹೇಗೆ ತಾನೇ ಈ ದೊಡ್ಡ ಸರೋವರಕ್ಕೆ ಸೇತುವೆ ಕಟ್ಟಬಲ್ಲೆ ಎಂದು ಕೇಳಿದಳು ರಾಧೆ. ಮೊದಲೇ ನಾವು ಸುಸ್ತಾಗಿದ್ದೇವೆ, ನಮ್ಮನ್ನು ರೇಗಿಸಬೇಡ ಕೃಷ್ಣ ಎಂದು ಲಲಿತೆಯು ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಗದರಿಸಿದಳು. ಇದನ್ನು ಕಂಡ ಕೃಷ್ಣ ಏನೇನೋ ಹೇಳತೊಡಗಿದ. ನನ್ನ ಹಿಂದಿನ ಜನ್ಮದಲ್ಲಿ ನಾನು ರಾಮಚಂದ್ರನಾಗಿದ್ದೆ. ದುಷ್ಟ ರಾವಣ ನನ್ನ ಸುಂದರಿಯಾದ ಹೆಂಡತಿ ಸೀತೆಯನ್ನು ಅಪಹರಿಸಿದ. ನಾನು ವಾನರ ರಾಜ ಸುಗ್ರೀವ. ಸೇತುವೆಯನ್ನು ನಿರ್ಮಿಸಿ ಲಂಕೆಗೆ ತೆರಳಿ ರಾವಣನೊಂದಿಗೆ ಯುದ್ಧ ಮಾಡಿದೆ. ಅವನನ್ನು ಕೊಂದು ನನ್ನ ಹೆಂಡತಿಯನ್ನು ಮರಳಿ ಕರೆತಂದೆ. ರಾಮಾಯಣದ ಕತೆ ನಮಗೆಲ್ಲ ಗೊತ್ತಿದೆ. ಅಂಥ ರಾಮ ನೀನಾಗಿದ್ದೆ ಎಂದು ನಮ್ಮನ್ನು ನಂಬಿಸೋಕೆ ಬರಬೇಡ. ಅವನೆಲ್ಲಿ? ಮಹಾ ತಂಟೆಕೋರ ನೀನೆಲ್ಲಿ? ನೀನೊಬ್ಬ ಬೆಣ್ಣೆ ಕಳ್ಳ ಅಷ್ಟೇ ಎಂದರು ಗೋಪಿಕೆಯರು. ಸರಿ, ಹಾಗಾದರೆ ನೀವು ಏನು ತಿಳಿದುಕೊಂಡಿದ್ದೀರಿ? ನನ್ನನ್ನು ನಾನು ಏನು ಮಾಡಬಲ್ಲೆ ನಿಮಗೆ ತೋರಿಸ್ತೀನಿ ಎನ್ನುತ್ತಾ ಕೃಷ್ಣ ತನ್ನ ಕೊಳಲನ್ನು ತೆಗೆದು ಊದತೊಡಗಿದ. ಇದ್ದಕ್ಕಿದ್ದಂತೆ ಮರಗಳಿಗೆ ಮಂಗಗಳು ತುಂಬಿಕೊಂಡವು. ಅವು ಕೆಳಗಿಳಿದು ಬಂದು ಕೃಷ್ಣನ ಸುತ್ತ ಕುಳಿತುಕೊಂಡವು. ಕೃಷ್ಣ ಅವಕ್ಕೆ ತ್ರೇತಾಯುಗದಲ್ಲಿ ಮಾಡಿದಂತೆ ಈಗಲೂ ಕಲ್ಲುಗಳನ್ನು ತಂದು ಸೇತುವೆ ಕಟ್ಟಲು ಆದೇಶ ನೀಡಿದ. ಆಗ ಆ ವಾನರರು ಬಂಡೆಕಲ್ಲುಗಳ ಮೇಲೆ ರಾಮ ಎಂದು ಬರೆದು ಸಮುದ್ರಕ್ಕೆ ಹಾಕಿದ. ಅವು ಮುಳುಗದೆ ತೇಲುತ್ತಿದ್ದವು. ಹಾಗೆಯೇ ಮಂಗಗಳೀಗ ಕಲ್ಲುಗಳ ಮೇಲೆ ಕೃಷ್ಣ ಎಂದು ಬರೆದು ಸರೋವರದಲ್ಲಿ ಹಾಕಿದವು. ಈ ಕಲ್ಲುಗಳು ಅಷ್ಟೇ ಮುಳುಗದೆ ತೇಲತೊಡಗಿದವು. ರಾಧೆ ಮತ್ತು ಅವಳ ಗೆಳತಿಯರು ಆಶ್ಚರ್ಯದಲ್ಲಿ ಮುಳುಗಿ ಹೋದರು. ಅವರಂತೂ ಕಲ್ಲು ತೇಲುವುದನ್ನು ಇದುವರೆಗೂ ನೋಡಿರಲಿಲ್ಲ. ಅಂತೂ ಸೂರ್ಯ ಮುಳುಗುವ ಹೊತ್ತಿಗೆ ಸೇತುವೆ ಸಿದ್ಧವಾಯಿತು. ಹುಡುಗಿಯರು ಈ ಹೊಸ ಸೇತುವೆಯ ಮೇಲೆಯೇ ನಡೆದು ಊರು ಸೇರಿದರು. ಅವರ ಕಣ್ಣೆದುರಿಗೆ ಕೃಷ್ಣ ಸೇತುವೆ ನಿರ್ಮಿಸಿದರೂ ಅವರಿಂದ ಅದನ್ನು ನಂಬಲಾಗಲಿಲ್ಲ. ಪುಟ್ಟ ಪೋರ ಬೆಣ್ಣೆ ಕಳ್ಳ ಕೃಷ್ಣ ಮಹಾ ಮಂಗಗಳ ಜೊತೆ ಸೇರಿಕೊಂಡು ಇದನ್ನು ಹೇಗೆ ಸಾಧಿಸಿದ ಎಂದು ಆಶ್ಚರ್ಯಪಡುತ್ತಲೇ ಅವರು ಮನೆ ತಲುಪಿದರು.